ಅದೇ ಅಪಾಯಿಂಟ್ಮೆಂಟ್ 3 ವರ್ಷದಿಂದ ನೋಡ್ತಾ ಇದ್ದೀವಿ. ಅವ್ರು ಏನು ಮಾಡ್ತಾ ಇದ್ದಾರೆ ಎಲ್ಲ ಒಂದೊಂದು ಮನೆಗೆ ಕಾಸು ಕೊಟ್ಟು IAS ಆಫೀಸರ್ಸ್ ಅಲ್ಲ ಕಾಸು ಕೊಟ್ಟಿಲ್ಲ ಅಂದರೆ ಕೆಲವು ಮನೆಗೆ ಏನು ಮಾಡ್ತಾರೆ ಅವರು ಸರ್, ಕೆಲವು ಮನೆಗೆ ಕಾಸು ಕೊಟ್ಟಿಲ್ಲ ಅಂದರೆ ಅದಕ್ಕೆ ಸ್ವಲ್ಪ ರೊಟೀನ್ ಚೇಂಜ್ ಮಾಡಿ ಒಂದು ಅದೆಲ್ಲ ಕಂಪ್ಲೇಂಟ್ ಅಲ್ಲಿ ಬರ್ತಿರೋದು. ಮಾಸ್ಕ್ ಇಲ್ಲ ಇಲ್ಲ ಅಂತ ಸ್ವಲ್ಪ ಕೊಟ್ಟಿದ್ರೆ 5 ಜನ ಬೇರೆ ಮನೆಗೆ ಏನು ಎಮರ್ಜೆನ್ಸಿ ಪ್ರಾಬ್ಲಮ್ ಇಲ್ಲ ತಾನೆ. ಸರ್ 18 ಬ್ಲಾಕ್ ಸ್ಪಾಟ್ಸ್ ಇತ್ತು ಸರ್. 18 ಬ್ಲಾಕ್ ಸ್ಪಾಟ್ಸ್ 11 ಕ್ಲಿಯರ್ ಮಾಡಿ ಸರ್. ಇನ್ನು 7 ಉಳ್ಕೊಂಡಿದೆ. ಓಕೆ, ಕ್ಲಿಯರ್ ಮಾಡಿ ಬ್ಲಾಕ್ ಸ್ಪಾಟ್ಸ್. BWSSP is same getting BWSSP Srinivas jetting mission. ಜೆಟ್ಟಿಂಗ್ ಆದರೆ ಸಿಲ್ಟ್ ಯಾಕೆ ಬರುತ್ತೆ? ನೀವು ಸಿಲ್ಟ್ ಅದ್ರಲ್ಲಿ ತಾನೇ ತೆಗಿಬೇಕು. ಅಲ್ಲ, ಅದು ಎತ್ಕೊಂಡು ಹೋಗ್ಬೇಕಲ್ಲ ನೀವು. ಸಿಲ್ಟ್ ಆಕ್ಚುಲಿ ಅದು ತಪ್ಪು ನೀವು ಮಾಡ್ತಾ ಇರೋದು. ನೀವು ಸಿಲ್ಟ್ ತೆಗಿಯೋಂಗಿಲ್ಲ ಆಚೆ, ಅದು ಕೇಸ್ ಆಗ್ತಾ ಇದೆ ಈಗ. ನೀವು ಅದನ್ನ ಮಿಷನಲ್ಲೇ ತೆಗಿಬೇಕು. ಅವಾಗ ನೀವು ಡೈರೆಕ್ಟ್ ನಿಮ್ಮ ಇದಕ್ಕೆ ಹಾಕೊಳ್ತೀರಾ. ಅದನ್ನ ತಗೊಂಡು ಎಲ್ಲಿ ಈಗ ಕೆಲಸ ಮಾಡ್ತಾ ಇದ್ದೀರಿ ನಿಮ್ಮ ವಾರ್ಡಲ್ಲಿ? ಎಲ್ಲಿ ಮಾಡ್ತಾ ಇದೆ? ಅದನ್ನು ಕಳಿಸಿ ಮಾಡಿಸ್ಕೊಳ್ಳಿ. ಮತ್ತೆ ಎಲ್ಲಿಂದ್ರೇನು? ಎಷ್ಟು ಗಾಡಿ ಇದೆ ನಿಮ್ಮ ಹತ್ರ? ಸಬ್ ಡಿವಿಷನ್ ಇದ್ರೆ ಮತ್ತೆ ಎಲ್ಲೂ ಕೆಲಸ ಮಾಡೋದೇ ನೋಡಿರಲ್ಲ. ಡೈಲಿ ಪಿಕ್ಚರ್ ಕೆಲಸ ಮಾಡಿದ್ರೆ ಎವ್ರಿ ಡೇ ನೋಡೋಣ ಎಲ್ಲಿ ಮಾಡ್ತಾ ಇದೆ. ಮಾಡಿ ಆಯ್ತಾ? ರೆಸ್ಕಾಮ್ ಅವ್ರು ಯಾರು ಕಾಣ್ತಾನೆ ಇಲ್ವಲ್ಲ. ರೆಸ್ಕಾಮ್ ಅವ್ರು ಎಲ್ಲಿದ್ದಾರೆ ನೋಡಪ್ಪ. ಇಲ್ಲಿ ಯಾರು ಇಲ್ಲಿಗೆ ಎಲ್ಲಿದ್ದಾರೆ ಅವರು? ಈಗ ಬಂತಲ್ಲ ಮತ್ತೆ ಆಫ್ ಮಾಡಿದ್ರಲ್ಲ. ರಮೇಶ್ ಯಾರು? ಯಾವರು? ಗೌಡ್ರ ಯಾಕೋ ಬೇರೆ ಕಾರಣ ಕೇಳ್ತಾ ಇದ್ದೀನಿ ನಾನು. ಯಾಕೋ ಬೇರೆ ಕಾರಣ ಕೇಳ್ತಾ ಇದ್ದೀನಿ. ಸಂಬಂಧಿಕರ ಒಳ್ಳೆ ಸಂಬಂಧಿಕರಿಗೆ Wall of Fame. Sir, Wall of Fame is there because of the COVID happening. The whole of the government, the visa and the activities are taking it there. So we don't know the same COVID affected positive person is close also the being kept there. That's why I thought for this period that it be closed. ಅಸೋಸಿಯೇಷನ್ ಅವ್ರಿಗೆ ಮಾತಾಡಿ ಒಳ್ಳೆ ಉದ್ದೇಶದಲ್ಲಿ ಇಟ್ಟಿದ್ದಾರೆ. ಅವ್ರು ಕರೆಸಿ ಒಂದ್ಸರಿ ಮಾತಾಡಿ ಏನು ಮಾಡ್ತಾರೆ ಚೆಕ್ ಮಾಡ್ತೀವಿ. ಯಾರೋ ಬಡವರು ಊಟಾಗಿದ್ದ ಸಿಗುತ್ತೆ. ಈ ಕೋವಿಡ್ ಅನ್ನೋದು ಇಲ್ಲ, ಕೋವಿಡ್ ಅನ್ನೋರು ಯಾರು ಬೇರೆಯವರಿಗೆ ತಗೊಂಡೋಗಿ ಕೊಡಲ್ಲ. There is no footsteps happening. Being kept there. It is only boat roads. That's why I mentioned. No. What you said is not wrong. But talk to that association. Suddenly this fellow is going to close it up. Then think MLA ಕಾರ್ಪೊರೇಟ್ ಮಾಡಿಸ್ಬಿಟ್ರು ಅಂತಾರೆ. ನೀವು ಮಾತಾಡಿ ಏನು ಮಾಡ್ತಾ ಇದ್ದೀರಾ ಒಂದು ಎಕ್ಸ್ಪ್ಲನೇಷನ್ ತಗೊಂಡು ಅವ್ರಿಗೆ ಹೇಳಿ. ಅವ್ರಿಗೆ ಹೇಳಿ ಕೋವಿಡ್ ಸ್ಪ್ರೆಡ್ ಆಗಬಾರ್ದು, ಏನು ಮಾಡೋಕ್ಕಾಗುತ್ತೆ ನೋಡಿ. ಇಲ್ಲಾಂದ್ರೆ ಇದೇನು ಟೇಕಿಟ್ ಅದ್ರ ಬೇಕು. Already spoken to Shobha. Tell them that. ಬೇರೆ ಇಶ್ಯೂ ಇರಲಿಲ್ಲ. ಯಾರಿದ್ರು ಬರೀ ನೀವಿಷ್ಟೇ 4 ಜನ ಆಫೀಸರ್ಸ್. ಪಬ್ಲಿಕ್ಕಿಗೆ ಸೇರಿಸಿದ್ರೆ ತಾನೇ ಇಶ್ಯೂಸ್ ಗೊತ್ತಾಗುತ್ತೆ. ರಾಜವರ್ಗದ ನೀವು ಮಾಡೇ ಇಲ್ಲ. ನೀವು 1 ತಿಂಗಳ 3 ದಿನದಲ್ಲಿ ಮಾಡ್ತೀನಿ ಅಂತ ಹೇಳಿದ್ರೆ ಅದು ಜಗದೀಶ್ ನಿಧಾನಕ್ಕೆ ಮಾತಾಡ. ಅದೇ ರಾಜವರ್ಗದವರು 3 ದಿನದಲ್ಲಿ ಮಾಡ್ತೀನಿ ಅಂತ ಹೇಳೋದು. ಸ್ವಲ್ಪ ವಾಲ್ಯೂಮ್ ಕಮ್ಮಿ ಮಾಡಿ. ಒಂದು ಇಲ್ಲಾಂದ್ರೆ ವಾಲ್ಯೂಮ್ ಜಾಸ್ತಿ ಪ್ಯಾಕ್ ಮಾಡೋದು ಮಾಡಿ. ಅದೇ ಪದೇ ಅಲ್ಲ ನೀವು ಇಲ್ಲೇ ಅದೇನೋ ಹೇಳಿರೋದು ಬರ್ದೇ ಇರೋದಲ್ಲ. ಅದೇ
ನಾನು ಫಸ್ಟೇ ಕೇಳಿದೆ ನಾನು, ನೀವು ಬರೆಯಲ್ಲ ಬಿಟ್ಬಿಡ್ತೀರಾ ನಿಮಗೆ ಬೇಡದೆ ಇರೋದು ಅಂತ. ಫಸ್ಟ್ ಒಳ್ಳೆ ನೋಡಿ, ಈಗ ಕಂಪ್ಲೇಂಟೇ ಅದು. ಎಲ್ಲಿದೆಪ್ಪ ಪ್ರೊಸೀಡಿಂಗ್ಸ್ ಅಲ್ಲಿ ನೋಡ್ತಿದ್ಯಾ ನೋಡಿ, ಬಿಟ್ಬಿಟ್ಟಿದ್ರೆ ನೋಡಿ ಬರ್ಲನ. ಜಗದೀಶ್ ಬಿಡಲ್ಲ ಅಂತಲ್ಲ ಸುಮ್ಮನೆ. ಜಗದೀಶ್ ಬಗ್ಗೆ ಗೊತ್ತು ತಾನೆ. ಅವ್ರ ಮೀಟಿಂಗ್ ಅಂದೆಲ್ಲ ತಲೆ ಇಟ್ಕೊಂಡು ಬಂದೆ, ಅದನ್ನ ತಲೆಲ್ಲೇ ಇಟ್ಕೊಂಡು ಬಂದಿದ್ದೀವಿ. ಅವ್ರ ಕಲ್ಲೇ ಕಂಪ್ಲೇಂಟ್ ಫಸ್ಟ್ ಇಲ್ಲ, ಇಷ್ಟು ದಿನ ಹೇಳಿರ್ಲಿಲ್ಲ ಅವ್ರ ಹತ್ರ ಮಾಡೋರು. ನಮಗೆ ಹೇಳಿದ್ಮೇಲೆ ಮಾಡ್ಬೇಕಲ್ಲ, ನಾನು ನಿಮ್ಮ ಜೊತೆ ಇರೋದು. ನಮ್ಮ ಅಭಿಮಾನಿಗಳ ಸಂಘದ ಅಧ್ಯಕ್ಷರು ಬೇರೆ ಭಯನೇ ಇಲ್ಲ ಸರ್. ಈಗ ಭಯ ಇಟ್ಕೊಂಡೆ ನಾನು ಸರ್ಕಾರ ಹೋಗಿದ್ದೇನೆ, ಪೊಲೀಸವ್ರಿಗೂ ಭಯ ಇಲ್ಲ, ಇದೂ ಇಲ್ಲ ಸರ್, ಯಾರು ಏನಿಲ್ಲ. ಒಳ್ಳೇದು ಹೇಳೋದು. ನಿನ್ನೆ ಒಂದು ಬಂದಿದೆ ಮೇಡಮ್ ನಿಮ್ಮ ಪೇಷಂಟ್, ಅದಕ್ಕೆ ಹೇಳ್ತಾ ಇದ್ದೀನಿ. ಪೊಲೀಸಿಗೆ ಎಸ್ ಪಿ ಶಿವಕುಮಾರ್ನ ಕೇಳಿದೆ. ಎಲ್ಲ ವ್ಯಾಪಾರ ಆಗಿದೆ. ಬಿಸಾಕ್ಬಾರ್ದಲ್ಲ, ಬಿಸಾಕ್ಬಾರ್ದು, ಕೆಲಸನೂ ಆಗ್ಬೇಕು. ಓಕೆ, ಈಗ ನೆಕ್ಸ್ಟ್ ಮೀಟಿಂಗ್ ಇಂದ ನನ್ನ ರಿಕ್ವೆಸ್ಟ್ ಏನಂದ್ರೆ, ನಾವು ಮೆಂಬರ್ಸ್ ಆಮೇಲೆ ಪಬ್ಲಿಕ್ ಯಾರು ಕಂಪ್ಲೇಂಟ್ ಇದೆ ನೀವೆಲ್ಲರಿಗೂ ಹೇಳಬೇಕು. ಅವರು ಬರಲಿ, ನಾವು ಬೇರೆ ಕಡೆ ದೊಡ್ಡ ಜಾಗದಲ್ಲಿ ಮಾಡೋಣ. ಈ ಥರ ಆಗಲ್ಲ, ಇಷ್ಟು ಜಾಗದಲ್ಲಿ ಮೀಟಿಂಗ್ ಎಲ್ಲ ಆಗಲ್ಲ. ಇದು ಎಮರ್ಜೆನ್ಸಿ ಇವಾಗ ಮಾಡಿದ್ದೀವಿ. ಯಾಕಂದ್ರೆ ಈ ಲಾಸ್ಟ್ ಸ್ಯಾಟರ್ಡೇ ಮೀಟಿಂಗ್ ಇಲ್ಲಿ ಮುಗಿಸ್ತಾ ಇರೋದು ನಾವು. ನೆಕ್ಸ್ಟ್ ಸ್ಯಾಟರ್ಡೇ 5th ಮೀಟಿಂಗು, ಅದನ್ನು 4th ಮಾಡೋಣ, 6th 7th ಮಾಡೋಣ. ನಾನು ಏನು ಪ್ಲಾನ್ ಮಾಡಿದ್ದೀನಿ ಅಂದರೆ ಅರ್ಧ ದಿವಸ ಒಂದು ವಾರ್ಡಿಗೆ. ಸೊ 2-3 hours ಮಾರ್ನಿಂಗ್, 2 hours ನಾವು ಎಲ್ಲ ಪಾದಯಾತ್ರೆ ಮಾಡಿಕೊಂಡು ಒಂದು ಮೀಟಿಂಗ್ ಮಾಡೋಣ. ಸೊ ಇಶ್ಯೂಸ್ ಇರುವಂಥ ಜಾಗಕ್ಕೆ ಹೋಗಿ ನೋಡ್ಕೊಂಡು ಬಂದ್ಬಿಡೋಣ. ಸೊ ಇಲ್ಲಿ ಹ್ಯಾವ್ ಎ ಕ್ಲಿಯರ್ ಪಿಕ್ಚರ್, ಇಲ್ಲಿ ಪ್ರಾಬ್ಲಮ್ ಇದೆ ಇದಿದೆ ಅಂತ ನೋಡ್ಕೊಂಡು ಬಂದು ಮೀಟಿಂಗ್ ಮಾಡ್ಕೊಳ್ಳೋಣ. ಸೊ ನೀವು ಆಫೀಸರ್ಸು ಎಲ್ಲರೂ ಬರಬೇಕು. ಅದಾದಮೇಲೆ ಮತ್ತೆ ಮಧ್ಯಾಹ್ನ ಇನ್ನೊಂದು ವಾರ್ಡ್ ಮಾಡ್ತೀವಿ. ಸೊ ಎಲ್ಲರಿಗೂ ಸ್ವಲ್ಪ ಟೈಮು ನಿಮಗೆ ನಿಮ್ಮ ಕೆಲಸ ಮಾಡೋಕ್ಕೂ ಇದು ಸಿಗ್ತದೆ. ಬ್ಯಾಕ್ ಟು ಬ್ಯಾಕ್ ಇಲ್ಲ ಅಂದರೆ ಸಮಸ್ಯೆ ಆಗ್ತದೆ ನಿಮ್ಗೆ ಕೂಡ. ಬಟ್ ಇಶ್ಯೂ ನೀವೆಲ್ಲರೂ ಕಂಪ್ಲೇಂಟನ್ನು ರೈಟಿಂಗಲ್ಲಿ ತರಬೇಕು. ಆವಾಗ ಯಾವುದು ಮಿಸ್ ಆಗಲ್ಲ. ಈ ಥರ ಎಲ್ಲಾನು ಬರ್ದು ತಂದ್ಬಿಡಿ. ನನಗೆ ಅಡ್ರೆಸ್ ಮಾಡಿದ್ರು ಓಕೆನೆ, ನನಗೆ ಅಡ್ರೆಸ್ ಮಾಡಿದ್ರು ಓಕೆ, ಇಲ್ಲ ನೋಡಲ್ ಆಫೀಸರ್ಗೆ ಅಡ್ರೆಸ್ ಮಾಡಿದ್ರು ಓಕೆ. ಅದು ಇಲ್ಲೇ ತಗೊಂಡು ಇಲ್ಲೇ ಎಂಟ್ರಿ ಮಾಡಿ ನಾವು ಪ್ರೊಸೀಡಿಂಗ್ಸಲ್ಲಿ ಹಾಕೊಂಡ್ಬಿಡೋಣ. ಒಂದು ನೆಕ್ಸ್ಟ್ ವೀಕಿಗೆ ನಾನು ಆಲ್ರೆಡಿ ಮಾತಾಡಿದ್ದೀನಿ. ನೆಕ್ಸ್ಟ್ ವೀಕಿಗೆ ಅಧಿಕಾರಿಗಳು ಯಾವ ಇಲಾಖೆದು ಕಂಪ್ಲೇಂಟ್ ಇದೆ ಅವ್ರಿಗೆ ನೀವು ಲೆಟ್ರ್ ಕೊಟ್ಟು, ಇಲ್ಲಿ ನಾನು ನೋಡಲ್ ಆಫೀಸರು ಅವ್ರ ಹತ್ರ ರಿಪ್ಲೈ ತಗೋಬೇಕು. ಬಿಫೋರ್ ಮೀಟಿಂಗ್ ನಾವು ಮಾಡಿ ಮುಗಿಸಿದ್ದೀವಿ, ಇಲ್ಲ ನಾವು ಅದನ್ನು ಇನ್ನೊಂದು 10 ದಿವಸ ಟೈಮ್ ಬೇಕು. ವೈ ರೀಸನ್ ಶುಡ್ ಬಿ ಪ್ರಾಪರ್. ಒಂದು ರೀಸನ್ ಹೇಳಿದ್ರೆ ನಾವು ನಂಬೋ ಥರ ಇರಬೇಕು. ಕೆಲಸ ಮಾಡುವಾಗ ಯಾರು ಕಂಪ್ಲೇಂಟ್ ಇದೆ ಅವ್ರನ್ನ ನೀವು ಅಪ್ರೋಚ್ ಮಾಡಬೇಕಲ್ಲ. ಅವ್ರಿಗೆ ಮಾತಾಡಿ ಒಂದೇನೋ ಫೋನೋ ರೆಕಾರ್ಡೋ ಪಿಕ್ಚರು ತೊಗೊಂಡು ಇಟ್ಕೋಬೇಕು. ಯಾಕೆಂದರೆ ಈಗ ಆಗಲೇ ಅಲ್ಲೇ ನೋಡಿದ್ವಿ ಕಂಟ್ಯಾಮಿನೇಷನ್ನು ಅಟೆಂಡ್ ಮಾಡಿದ್ದಾರೆ, ಬಟ್ ಸ್ಟಿಲ್ ಕಂಟ್ಯಾಮಿನೇಟೆಡ್ ವಾಟರ್ ಬರ್ತಾ ಇದೆ. ಏನು ಮಾಡ್ತೀರಾ? ಅವರಿಲ್ಲ ಬಂದು ಮಾಡೇ ಇಲ್ಲ ಅಂತಾನೆ, ಇವ್ರು ಮಾಡಿದ್ದಾರೆ ಅಂತಾರೆ. ಸೊ ದಟ್ ವಿಲ್ ಬಿಕಮ್ ಡಿಫಿಕಲ್ಟ್. ಕೀಪ್ ಸಮ್ ರೆಕಾರ್ಡ್ ಸೊ ದಟ್ ಯು ಹ್ಯಾವ್ ಅಟೆಂಡೆಡ್, ಸ್ಪೋಕನ್ ಟು ದೆಮ್, ಮಾತಾಡಿದ್ದೀವಿ ಹೇಳಿದ್ದೀವಿ ಅನ್ನೋ ಥರ ಏನಾದರೂ ಇಟ್ಕೊಂಡಿದ್ದೀವಿ. ಇದನ್ನ ಎಲ್ಲರೂ ಸ್ಟ್ರಿಕ್ಟ್ಲಿ. ಆಮೇಲೆ ನೆಕ್ಸ್ಟ್ ಅದೇ ಒಂದು 2-3 ಮೀಟಿಂಗ್ಗೆ ಎಲ್ಲರನ್ನೂ ಕಳಿಸ್ಕೊಂಡ್ಬಿಟ್ರೆ ಆಮೇಲೆ ಕಂಪ್ಲೇಂಟ್ಸ್ ಇರಲ್ಲ ನಮಗೆ. ಜನರಲಿ ನಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಹೆಚ್ಚು ಕಮ್ಮಿ ಎಲ್ಲ ಕೆಲಸ ಆಗಿದೆ. ಬೇಸಿಕ್ಕು ವಾಟರ್ ಕಂಟ್ಯಾಮಿನೇಷನು, ಸ್ಯಾನಿಟ್ರಿ, ಸ್ಟ್ರೀಟ್ ಲೈಟ್ಸು, ಇವೇ ಪ್ರಾಬ್ಲಮ್ಸ್ ಇರೋಕ್ಕೆ ಚಾನ್ಸ್, ಬೇರೆ ಯಾವುದೂ ಇಲ್ಲ. CCTVs ಹಾಕಿದ್ದೀವಿ. ಅದು ನಾವು ಎಕ್ಸ್ಟ್ರಾ ಯಾವ್ದಾದ್ರು ಆ ಥರ ಸ್ಪಾಟ್ ಇದ್ದರೆ ನೀವು ಹೇಳಿ, ಅದನ್ನು ಹಾಕ್ಸೋಣ. ಈಗ BBMP-ಇಂದನೂ ಇದೆಲ್ಲ ಒಂದು ಟೆಂಡರ್ ಆಗಿದೆ ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್ಗೆ, ಅದನ್ನು ಒಂದು ಮಾಡಿಸ್ಬೇಕು. ಜನರಲಿ ನಮ್ಮ ವಾರ್ಡ್ಗಳಲ್ಲಿ ಅಂಥ ದೊಡ್ಡ ಸಮಸ್ಯೆಗಳೇನಿಲ್ಲ. ನಾನು ಸ್ವಲ್ಪ ಅಟೆಂಡ್ ಮಾಡ್ಕೊಂಡ್ಬಿಟ್ರೆ ಸಾಕು. ಕುಡಿಯೋ ನೀರಿನ ಪ್ರಾಬ್ಲಮ್ ಎಲ್ಲಿದೆಯಪ್ಪ? ಏನಿದೆಯಲ್ಲ ಏನು ವೆಂಕಟೇಶ್ವರ ಏನಿದೆಯಾ ಕಂಪ್ಲೇಂಟ್? ಅಲ್ಲಿ ಸ್ಯಾನಿಟರಿ ಪ್ರಾಬ್ಲಮ್ ಸರ್. ಅಲ್ಲಿ ಫಸ್ಟ್ ಕ್ಲಾಸ್ ಅದು ಲಿಂಕ್ ಮಾಡಬೇಕು ಸರ್ ಸಪ್ಲೈಗೆ. ಮಾಡ್ಬಿಡಿ, ಅದು ಕ್ಲಿಯರ್ ಮಾಡಿಸಿ. ರಮೇಶ್ ಹೇಳಿದ್ದಾರೆ ಸರ್ 20 days ಮಾಡಿದ್ಮೇಲೆ ಶುರು ಮಾಡಿ ಅದು ಬೇಗ. ಅದೊಂದು ಸಪ್ಲೈನ್ ವರ್ಕ್ ಮಾಡ್ತಾರಂತೆ. ರಾಜು ಏನಿದೆಯಾ ಈ ತಿಂಗಳಿಗೆ ಏನೋ ಕಂಪ್ಲೇಂಟ್ ಇದೆಯಾ? ಕೃಷಿ ಅಪ್ಪತ್ರ ರೆವಿನ್ಯೂ ಅವರು ಬಸವರಾಜ್ ನೋಡಪ್ಪ, JK ಪುರದ್ದು 90 ಗೌರ್ಮೆಂಟ್ ಹೋಗಿದೆ.
ಯಾಕೆ ಗೌರ್ಮೆಂಟ್ಗೆ ಯಾಕೆ ಹೋಗ್ಬೇಕು ಅಂತ ಸುಮ್ಮನೆ ಡೈಲಾಗ್ ಹೊಡೆದ್ರೆ ನಾನು ಬಿಡಲ್ಲ, ಆಮೇಲೆ ಹೇಳಿದ್ದೀನಿ ಈಗಲೇ. ಗೌರ್ಮೆಂಟ್ಗೆ ಯಾಕೆ ಹೋಗ್ಬೇಕು ಅದು? ಗೌರ್ಮೆಂಟ್ಗೂ ಅದಕ್ಕೇನು ಸಂಬಂಧ? ಹುಷಾರಿದೆ ಕಿಲಾಡಿ. ಸರಿ ಗೌರ್ಮೆಂಟ್ಗೆ ಹೋಗಿ ಗೌರ್ಮೆಂಟ್ಗೆ ಯಾಕೆ ಹೋಗ್ಬೇಕು? ಇಲ್ಲೇ ನಾವೇ ಮಾಡ್ಬೇಕಾಗಿರೋ GPMPಯಲ್ಲಿ ಬಸವರಾಜ್ ನೋಡ್ಬೇಕ. ಮಶಾನ ಒಳಗಡೆ ತುಂಬಾ ಮರಗಳು ಬೆಳೆದು ಗಿಡಗಳು ಬೆಳೆದು ಹೋಗೋ ಕಾಲಕ್ಕೆ ತುಂಬಾ ಪ್ರಾಬ್ಲಮ್ ಆಗಿದೆ ಸರ್. ಅದೊಂದು ಸ್ವಲ್ಪ ನೋಡಿದ್ದೀವಿ ಮರ ಇದ್ರೆ ಒಳ್ಳೇದಲ್ಲಮ್ಮ. ಸರ್. ಅದೆಲ್ಲ ಫುಲ್ ಎಲ್ಲ ಎದುರಿಗೆ ಬಂದಿದೆ. ಸೊ ಮಶ ಇದು ಅಂತ ಹೋಗೋಕೆ ಬರೋಕ್ಕೆ ತುಂಬಾ ಪ್ರಾಬ್ಲಮ್ ಆಗ್ತಿದೆ ಸರ್. ಇಷ್ಟು ದೊಡ್ಡ ಮರಗಳು ಗಿಡಗಳು ಬೆಳೆದಿದೆ. ಇಷ್ಟಿಷ್ಟು ದೊಡ್ಡ ಮರಗಳ ಹೋಗೋಕೆ ಬರೋಕ್ಕೆ ಪ್ರಾಬ್ಲಮ್ ಆಗ್ತಾ ಇದೆ. ಯಾಕೆ ಹೋಗ್ತೀರಾ ಅಲ್ಲಿ ವರ್ಷಕ್ಕೆ ಅವಾಗ ಸತ್ತ ಹೋಗ್ಬೇಕಲ್ಲ ಸರ್ ಮನಾಟಕ್ಕೆ. ಅಷ್ಟೊಂದು ಸರಿ ಯಾಕೆ ಹೋಗ್ತೀಯಾ? ಹೋಗ್ಬೇಕಲ್ಲ, ಜನ ಹೋಗ್ತಾ ಇದ್ದಾರೆ. ನೀವೆಲ್ಲ ಮಾಡಿ ಚೆನ್ನಾಗಿದೆ, ಅದೊಂದು ನೋಡಿ. ನೋಡಿ ಅದು ಯಾರು ಮರ ಸ್ವಲ್ಪ ಇದು ಮಾಡಿಸಿ ಇಲ್ಲೇ ತುಂಬಾ ದೊಡ್ಡದಾದ ಬೆಳೆದಿದೆ Sir, Ninth Cross, asphalting is spreading from many years. Which one? Ninth Cross. All other crosses are doing that. Which ninth floor? Ninth Cross, just. Lakshmi Road. Lakshmi Road, the Rice Gordon is there. Opposite to Rice Gordon, on the right hand is Ninth Cross. We'll get it done. That's pending for long time, and the drain work also is pending. The drainage pipes, so drainage pipes was laid 40 years back when the layout was formed. How old are you, sir? I am 62. I've seen when the layout was Confirm. So it's already been mentioned in 2-3 meetings taken on account. No, where did this come? Executed. Certificate? It has to be executed, but it's taken on record. ಹೌದಮ್ಮ, ನೀವು ಆಮೇಲೆ ಯಾವ ಕೆಲಸ ಮಾಡಿಲ್ಲ ಅದನ್ನ ಮುಂದಿನ ಮೀಟಿಂಗ್ಗೆ ಹಾಕೋಬೇಕು. ಪೆಂಡಿಂಗ್ ಇದೆ ಇದು ಈ ರೀಸನ್ಗೋಸ್ಕರ ಆಗಿಲ್ಲ ಆಗುತ್ತೆ ಅಂತ. ಅದು ಆ ಫೈಲ್ ಮುಚ್ಚಿಬಿಟ್ಟು ಹೊಸ್ತು ಓಪನ್ ಮಾಡ್ತೀರಾ? ಹಾಗೆ ತಾನೇ ಮಾಡೋದು. ಸಂತೋಷ್ ಲಾಸ್ಟ್ ಮೀಟಿಂಗ್ ಕ್ಯಾರಿ ಫಾರ್ವರ್ಡ್ ಮಾಡಬೇಕಲ್ಲ. ಅವ್ರು ಹೇಳ್ತಾರೆ 2 ಮೀಟಿಂಗಲ್ಲಿ ಡಿಸ್ಕಸ್ ಆಗಿದೆ, ಏನಿದೆ ಅದು ಕೆಲಸನೂ ಆಗಿಲ್ಲ ಅಂದ್ರೆ ಅದು ಕ್ಯಾರಿ ಫಾರ್ವರ್ಡ್ ಆಗಬೇಕಲ್ಲ. ಒಂದು ಕಂಪ್ಲೇಂಟ್ ಇಫ್ ನಾಟ್ ಅಟೆಂಡೆಡ್ ಶುಡ್ ಬಿ ಕ್ಯಾರಿಡ್ ಫಾರ್ವರ್ಡ್. So balance from coming from which week? 2 weeks back, 3 weeks back ಅಂತ ನೀವು ಎಂಟ್ರಿ ಮಾಡಬೇಕು. ಅವಾಗ ಡಿಪಾರ್ಟ್ಮೆಂಟ್ ಅವ್ರಿಗೆ ಕೇಳಕ್ಕಾಗುತ್ತೆ. ನಾವಿಲ್ಲ ಅಂದ್ರೆ ಹೆಂಗೆ ಕೇಳೋದು? Well, very sensitive issue, sir, in that road, because the dead end in the steps coming from Bangalore Road. ಅಲ್ಲಿ ಏನಾಗಿದೆ ಸರ್, ಈಗ ಸ್ವಲ್ಪ ಡ್ರಗ್ ಆಕ್ಟಿವಿಟಿ ಜಾಸ್ತಿ ಆಗಿದೆ. ಮಿಸ್ಟರ್ ಸ್ವಲ್ಪ ಜಗದೀಶ್ ಇದೆ, ಜಾಸ್ತಿ ಇದೆ. ಜಾಸ್ತಿ ಆಗ್ತಾ ಇದೆ. ಸ್ವಲ್ಪ ಅಂದ್ರೆ I myself was a victim yesterday. I was holding my phone and talking, somebody snatched from the back. So they were on the motorbike, I could not chase them. they took it back away. Fortunately, the mobile fell down. So But how you were holding it? I was holding it, talking like Just this. show that how you were holding I'll it. tell you. I was talking like this. I'm trying. From the back, they came and snatched. They were on 2-wheel. The experts are there. It's happening. ಇದಕ್ಕಿಂತ ಹುಷಾರಾಗಿ ಹೆಂಗೆ ಇಟ್ಕೊಳ್ಳೋದಿಲ್ಲ. ಇದೆ ಬಹಳ ಆಕ್ಟಿವ್ ಪರ್ಸನ್. ಅವರು ಇದ್ರದ್ದು ಮೆಂಬರ್ Civil defense corps. ಸಿವಿಲ್ ಡಿಫೆನ್ಸ್ ಅವ್ರದ್ದೇ ಕಿತ್ಕೊಂಡು ಹೋಗ್ತಾರೆ. ಹೆಂಗೋ ಪುಣ್ಯಕ್ಕೆ ಬಿದ್ದೋಯ್ತು, ಸಿಕ್ಬಿಟ್ಟಿದೆ ಅವ್ರಿಗೆ. ನೀವ್ ಹೇಳ್ತೀರಾ ಹುಷಾರಾಗಿರ್ಬೇಕು ಅಂತ. ಹೆಂಗ್ ಹುಷಾರಾಗಿರೋದು ಇದಕ್ಕಿಂತ? ಅಲ್ಲ, ಒಂದು ಹಗ್ಗ ಕಟ್ಕೋಬೇಕು ಅಲ್ಲ. ಅಲ್ಲ, ಈಗ ಬೇರೆ ದಾರಿಲ್ಲ, ಎಲ್ಲ ಕೈಗೆ ಕಟ್ಕೋಬೇಕು. ಕಿತ್ಕೊಂಡು ಹೋಗ್ಬಿಡ್ತಾರೆ. ಹಿಂಗಿಟ್ಟು ಮಾತಾಡದೆ ಹಿಂಗಿಟ್ಟು ಮಾತಾಡಕ್ಕಾಗತ್ತೆ? ಸರ್ ನಾವು ಟ್ರೈ ಮಾಡ್ತಾ ಇದೀವಿ ಸರ್, ಸಿಗ್ತಾ ಇದ್ದಾರೆ. ಏನ್ ಟ್ರೈ ಮಾಡ್ತಾ ಇದ್ರೆ ಬೇರೆ ತರ ಮಾತಾಡಕ್ಕ? So you have to do something seriously. ಚೀತಾ ವಯಸ್ಸಳ ರೌಂಡ್ಸ್ ಕಾಮನ್ ಆಗಿ ರೌಂಡ್ ಅಲ್ಲಿ ಏನಾಗ್ತಿರೋ ನಿಮ್ ಚೀತಾ ಅವರು ವಯಸ್ಸಲ್ಲ ಎಲ್ಲ ಬಂದು ನಿಲ್ಲಿಸ್ಕೊಂಡು ಒಂದು ಅರ್ಧ ಟೀ ಕೊಟ್ಬಿಟ್ರು. ಸರಿ ಇಲ್ಲ ಏನಪ್ಪ, ಅವರಿಗೆ ಕರೆಕ್ಟ್ ಅಲ್ವಾ? ತಿಂಗಳಿಗೆ 40 ಲೀಟರ್ಸ್ ಅಷ್ಟೇ ಡೀಸೆಲ್ ಬರೋದು. ಸೊ ಪಾಯಿಂಟ್ ಕೊಟ್ಟಿದ್ದಾರೆ. 40 ಲೀಟ್ರಲ್ಲಿ 10 ಲೀಟ್ರು ಓಡಿಸಲ್ಲಮ್ಮ. ಬಾಕಿ ಎಲ್ಲ ನೀವು ಅಲ್ಲ ಲೆಕ್ಕ ಹೇಳಿದ್ರೆ ಆಗಲ್ಲ. ಕಿಲೋಮೀಟರ್ ನೋಡಿ, ಎಷ್ಟು ಕಿಲೋಮೀಟರ್ ಓಡಿಸಿದ್ದಾರೆ ಅಂತ. ಎಲ್ಲ ಅಲ್ಲೇ ನಿಂತಿರುತ್ತೆ ಈ ಹೊಯ್ಸಳ. ಎಲ್ಲ ಸರಿ ಮೇ ಬಿ ಕಾಮ್ಸೋ ತರ ನಿಲ್ಸಿರ್ತಾರೆ, ಬಟ್ ಅಲ್ಲಿ ನಿಂತಿರ್ತಾರೆ. ಏನ್ ಪ್ರಯೋಜನ ಆಗ್ತದೆ? ಅಲ್ಲ, ಸೀರಿಯಸ್ಲಿ ತಗೋಬೇಕು. ಈಗ ಭರತ್ ಅವ್ರು ಬಂದ್ಮೇಲೆ ಅದೊಂದು ಮೀಟಿಂಗ್ ಮಾಡೋಣ. ಜಗದೀಶ್ ಟ್ರಾನ್ಸ್ಫರ್. I know, sir. I sent a message to him. So Bharat is coming. Bharat is coming. We'll have a meeting with him. Sure. But the issue is that, see, here, what is police? Yeah. But what police also can do? They cannot do anything, sir. See, And these fellows come on bike, they take away. We can't even note the bike number. ಈ ಕ್ಯಾಮ್ರಾಸ್ ಅಲ್ಲಿ ಯಾವ ಸಿಗ್ತಾರೆ. ಬೈಕ್ ನಂಬರ್ ಟ್ರೇಸ್ ಮಾಡ್ತೀವಿ, CCTVs ಎಲ್ಲ ಕಡೆ ಇದೆ. ಬೈಕು ಕದ್ದಿರ್ತಾರೆ.
ಅಲ್ಲಿ ಸ್ಟೆಪ್ಸ್ ಹತ್ರ ಒಂದು CC ಕ್ಯಾಮ್ರಾ ಇಸ್ ವೆರಿ ಇಂಪಾರ್ಟೆಂಟ್. ಯಾಕೆಂದ್ರೆ ಅಲ್ಲಿ ಒಂದು ಸರ್ ನಾವು ಆಲ್ಮೋಸ್ಟ್ ಯಾವುದು ಕಂಪ್ಲೇಂಟ್ ನೋಡಿ ಬರೋದು ಏನಾಗುತ್ತೆ ಅಂತ ಅಲ್ಲೊಂದು ಪೆಟ್ರೋಲ್ ಇದೆ, ಅದು 7 ಗಂಟೆಗೆಲ್ಲ ಕ್ಲೋಸ್ ಮಾಡ್ಬಿಡ್ತಾರೆ. ಅಲ್ಲಿ ಒಂದು ಹೊಸದಾಗಿ ವೈನ್ ಸ್ಟೋರ್ ಓಪನ್ ಮಾಡಿ ಕ್ಯಾಮರಾ ಅಲ್ಲಿ ಅವರೆಲ್ಲ ಇದನ್ನ ಒಂಥರ ಒಂದು ಸಿಟಿಂಗ್ ಪ್ಲೇಸ್ ತರ ಯೂಸ್ ಮಾಡ್ತಾ ಇದ್ದಾರೆ. ಪೊಲೀಸ್ ಬಟ್ಟೆ ಹಾಕಿದ್ರೆ ಡ್ರಗ್ಸ್ ಕುಕ್ಕೆಲ್ಲ ಓಡುತ್ತಾರೆ. ಸಿವಿಲ್ ಡ್ರೆಸ್ ಅಲ್ಲಿ ಬಂದು ನೀವು ಸ್ವಲ್ಪ ಅಲ್ಲಿ ರೌಂಡ್ ಹೊಡಿದ್ರೆ ನೀವು ಡ್ರಗ್ ತಗೊಳ್ಳೋರ ತರ ಹೋಗ್ಬಿಟ್ಟು ಕೂತ್ಕೊಂಡ್ರೆ ಎಲ್ಲ ಸಿಗ್ತಾರೆ. ನೀವು ಪೊಲೀಸ್ ತರ ಹೋದ್ರೆ ಯಾರು ಸಿಗಲ್ಲ. 7 ಗಂಟೆಯಿಂದ 9 ಗಂಟೆವರೆಗೂ ಆಕ್ಟಿವಿಟೀಸ್ ಜಾಸ್ತಿ ಇರುತ್ತೆ. ಏನ್ ಜಗದೀಶ್ ಅಲ್ವಾ? ಸ್ವಲ್ಪ ಆಪರೇಷನ್ ಮಾಡಿ ಅವಾರ್ಡ್ ಸಿಗ್ತದೆ, ನಿಮ್ಗೆ ಪ್ರಮೋಷನ್ ಸಿಗ್ತದೆ, ಮಾಡಿ ಇಂಥ ಅವಕಾಶ ಸಿಗ್ಬೇಕಲ್ಲ. ಇಲ್ಲಾಂದ್ರೆ ಟೌನಲ್ಲಿ ಏನ್ ಕೇಸ್ ಇದೆ? ಏನ್ ಸಣ್ಣ ಪುಟ್ಟ ರಾಬರಿ ಗಿಬ್ರಿ ಬಿಟ್ರೆ ಇನ್ನೇನಿದೆ? ಇದು ಒಳ್ಳೆ ಕೇಸ್ ಅಲ್ಲ. ಅಟ್ಲೀಸ್ಟ್ ಇಟ್ ವಿಲ್ ಆಡ್ ಒನ್ ಮೋರ್ ಸ್ಟಾರ್ ಟು ಯು. ಹಾಕ್ತಾರೆ, ಅದೆಲ್ಲ ಗ್ಯಾರಂಟಿ ಹಾಕ್ತಾರೆ. ಬಟ್ ಅದೆಲ್ಲ ಇದೆಲ್ಲ ಹಿಡಿದ್ರೆ ಸ್ವಲ್ಪ ಸೀರಿಯಸ್ಲಿ ನಾವು ಸಹಾಯ ಮಾಡ್ತೀವಿ ನಿಮ್ಗೆ. ನೀವು ಇಲ್ಲ ಆ ತರ ಪರವಾಗಿ ಹೇಳಿದ್ರೆ ನಾವು ಗೊತ್ತಿಬೇಕಿದ್ರೆ. ಸ್ಟಾಫ್ ಕಡಿಮೆ ಇದ್ದಾರೆ, ಕೋವಿಡ್ ಪಾಸಿಟಿವ್ ಯಾವಾಗಲೂ ಸ್ಟಾಫ್ ಜಾಸ್ತಿ ಇರಲೇ ಇಲ್ಲಮ್ಮ ಸ್ಟೇಷನ್ ಅಲ್ಲಿ. ಈಗ ಈಗ ಕಡಿಮೆ ಇದೆ ಅಂತ ಹೇಳಕ್ಕೆ ಯಾವತ್ತೂ ಸ್ಟೇಷನ್ ಅಲ್ಲಿ ಸ್ಟಾಫ್ ಇರ್ಲಿಲ್ಲ. ನಾನು ನೋಡ್ತಾ ಇದ್ದೀನಿ 12.5 years ನಾನು ಯಾವಾಗ ಕೇಳಿದ್ರೆ ಸ್ಟಾಫ್ ಇಲ್ಲ ಸ್ಟಾಫ್ ಇಲ್ಲ ಸ್ಟಾಫ್ ಇಲ್ಲ ಅಂತ. ಈಗ ಕೋವಿಡ್ ಮಿನಿಮಮ್ 10 ಸರ್ ಇವತ್ತೆಲ್ಲ ಸರ್ ಹಿಂದಿನ ಅಷ್ಟೇ ಸರ್. ಅಷ್ಟೇನಾ? ಸೊ ಅದರಿಂದ ಸ್ಟಾಫ್ ಬಂದ್ಮೇಲೆ ಮಾಡೋಕ್ಕಾಗಲ್ಲ. ಈಗಲೇ ಇರೋ ಸ್ಟಾಫಲ್ಲಿ ಮಾಡಿ. ನೀವೇಳಿ ಈಗ ಭರತ್ ಜೊತೆ ನಾನು ಮಾತಾಡ್ತೀನಿ, ಹೇಳ್ಬಿಟ್ಟು ಒಂದು ಆಪರೇಷನ್ ಮಾಡೋಣ. ಈ ಥರ ಬ್ಲ್ಯಾಕ್ ಸ್ಪಾಟ್ಸ್ ತಗೊಳ್ಳಿ. ಆಮೇಲೆ ಇನ್ನೊಂದೇನಂದ್ರೆ ಇವರು ಈಗ ಇಸ್ಮಾಯಿಲ್ ಅವರು ಹೇಳಿದ್ರು ಅಂದ್ರೆ ಇವ್ರನ್ನ ಅಟ್ಯಾಕ್ ಮಾಡ್ತಾರೆ. ಅಲ್ಲಿಗ ಈ ತರ ಒಂದು ಕಂಪ್ಲೇಂಟ್ ಬಂದು ಕೊಟ್ಟರು ಇವರು ಅಂದ್ರೆ ಎಲ್ಲೋ ಹೆಂಗೋ ಗೊತ್ತಾಗ್ತದೆ ನನ್ನ ಮಕ್ಕಳಿಗೆ, ಇವ್ರನ್ನ ಅಟ್ಯಾಕ್ ಮಾಡ್ತಾರೆ. ಸೊ ಯಾರು ಕಂಪ್ಲೇಂಟ್ ಕೊಡೋಕ್ಕೂ ಹೆದರ್ತಾರೆ. ಆಕ್ಚುಲಿ ನಿಮ್ ಪೊಲೀಸೇ ಇನ್ಫಾರ್ಮೇಶನ್ ಕೊಡೋರು ಇದ್ದಾರೆ. ಅದಕ್ಕೆ ನಾನು ಹೇಳಿ, ನೀವು ಸಿವಿಲ್ ಡ್ರೆಸ್ ಅಲ್ಲಿ ಬಂದ್ರೆ ನಿಮಗೆ ಸಿಗ್ತಾರೆ. ಇಲ್ಲ ನೀವು ಹಿಡಿಯಕ್ಕೆ ಅಂತ ಬರ್ತೀರಲ್ವಾ, ನಿಮ್ ಜೊತೆಗೆ ಬರೋರೆ ಇನ್ಫಾರ್ಮೇಶನ್ ಕೊಟ್ಟಿರ್ತಾರೆ. ಇಟ್ಸ್ ಅ ವೆರಿ ಸೀರಿಯಸ್ ಥಿಂಗ್. ಯಾಕಂದ್ರೆ ಇವರೆಲ್ಲರಿಗೂ ದುಡ್ಡು ಕಾಸು ಕೊಟ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ನಮ್ ವಿ ಫೇಲ್ ದೇರ್. ಸ್ವಲ್ಪ सीरियस आग तगली मैडम. भाई आप भी थोड़ा ये करो ना, आपका है ना अभी सिविल डिफेंस का थोड़ा लड़कों को पकड़ के जाके कैच दोस फेलोज. Yes, sir. Let's see what the police will do. We'll catch and give them. In fact, ಚೆನ್ನಾಗಿದೆ. just missed yesterday, sir. Just missed it. By the time I could. Now you would have lost your mobile, you would have been a big disgrace. You would have lost many contacts. Not only that, civil defense chief you are. ಹಿಂದೆ ಕಿತ್ಕೊಂಡು Yes, sir. ಪೊಲೀಸ್ನೇ ವಾಕಿಂಗ್ ಟಾಕಿ ಎಲ್ಲ ಕಿತ್ಕೊಂಡು ಹೋಗ್ಬಿಡ್ತಾರೆ ಮೇಡಮ್. ಹುಷಾರಾಗಿ ಇಟ್ಕೋಬೇಕು. ನೀವು ಇದೆಲ್ಲ ಸಿಗಿಸ್ಕೊಂಡು ಹೋಗ್ತಾ ಇದ್ದೀರಿ, ಅದಕ್ಕೆ ಡಿಮ್ಯಾಂಡ್ ಇಲ್ಲ ಅಂತ. Sir, those two things are escorting of 9 crores, replacement of old drainage pipes. That will get it done. Thanks. Please sit down, sir. Will come. There's a system. No hand raise here. First member, afterwards will give only 30 seconds, 60 seconds for them. Otherwise we can't come. Everybody wants to tell story. अच्छा सर ನೋಡ ಜಗದೀಶ್ ಬೇರೆ ಏನಿಲ್ಲ ಅದೊಂದೇ ಎಂಟ್ರಿನೂ ಮಾಡಿಲ್ಲ. 1 ವರ್ಷ ಆಯ್ತು ಸರ್. ಒದ್ದಿ ಎಲ್ಲ ಫುಲ್ಲು 1 ವರ್ಷ ಮೇಲೆ ಆಗಿದೆ. ನಾವು ಮಾಡ್ಸೋಣ ಬಿಡಿ. ಅಭಯಪ್ಪ ಓಕೆ, ಮುಂದೆ ಕೇಳೋಣ. ಬೋಲೋ ಬೈ. फसाना मैडम आपको देखो कि साहब 300 से हम 2 करोड़ दे आपको स्कूल प्लॉट ದತ್ತಾಲ್ ದಲಾಲ್ ನಾಟಕ ಬರೋಕ್ಕೆ थोड़ा सा भी सामने का साथ इधर हां ये मौलाना आजाद वो एक है अपना छोटा एक ग्राउंड है. संडे पूरे वेटरन्स खेलती आपको कैंप पर लगता है 40 to 60 पूरा ओवर कैंप ये है पूरा जितना हो रहा है सब स्टॉप करो ना. नहीं साहब सब स्टॉप करो. ग्राउंड बराबर है साहब खेल रहे बच्चा ग्राउंड में खेल रहे बोल रहे फिर बराबर नहीं तो कैसे खेल. मैडम आपको एक्सपेक्ट कर दो देखो भी साहब क्या हुआ? वो एक जगह में पूरा पानी खत्म हो गया. वो एक पानी कौन सा ग्राउंड में? ಸರ್ ಅದೆಲ್ಲ ಸರಿ ಮಾಡಿಸಿದ್ವಲ್ಲ. ಸರ್ ಅದೊಂದು Maintenance ಇಲ್ಲ ಸರ್. ಬಿಟ್ಟಿತ್ತು ಸರ್, ಅದನ್ನು ಫುಲ್ ಕೊಲಾಪ್ಸ್ ಆಗಿದೆ. ಸೊ ಅದನ್ನು ರೆಡಿ ಮಾಡಿದ್ರೆ ನೀರು ಕರೆಕ್ಟಾಗಿ ಹೋಗ್ಬೋದು. ಮಾಡ್ತಾ ಇದ್ದೀನಿ ಸರ್. ಮೊನ್ನೆ ಬೇರೆ ಕೆಲಸ ಇತ್ತು, ಬೇರೆ ಕಡೆ ಯಾಕೆ ನೀವೇ ಕೆಲಸ ಮಾಡೋದು? ಇಲ್ಲ ಸರ್, ಬೇರೆ
ಮಾಡೋರ ಹತ್ರ ಮಾಡಕ್ಕೆ ಹೇಳಿ, ಇಮಿಡಿಯೇಟ್ ಆಗಿ ಮಾಡಿಸ್ಬಿಡಿ ಅದು. ये ग्राउंड में भी पूरे झाड़ा आ गई साहब, ये छोटे ग्राउंड में, स्कूल ग्राउंड में जरा काटने नहीं हो रही है। कौन सा ग्राउंड छोटा, कौन सा बड़ा? ये तमिल स्कूल का छोटा ग्राउंड साहब, फोटोस का आपको बड़ा ग्राउंड वाटर स्कूल सर, कब्रिस्तान तो लगता है साहब ये 47 नहीं बताने के सब होता है क्या? मैडम पूरा प्रॉमिस करें, करना रिक्वेस्ट साहब प्लीज, अपनी के तो 6 मैच है साहब, क्या मैच? फुटबॉल मैच है, टूर्नामेंट चल रहा था कौन सा? फुटबॉल मैच है कौन सा फुटबॉल? हमारे शांति नगर का था अब फुटबॉल खेलना नहीं था, ओपन नहीं हुआ कोरोना का। वो है कर कुछ अभी तक हमने कोरोना नहीं लगा साहब, वो खेल रही कर कुछ वो बराबर है, वो करेक्ट है, बट जो कौन सा भी कोरोना वाला आ गया तो फिर बाद में जरा लाइटिंग का भी बोल रहा हूँ साहब, मैडम जरा पूरा तरक्की कर दो बोलिए अपने तरफ से एमपी ಮಾಡ್ಕೊಳ್ಳಿ ಎಲ್ಲ ತಗೊಳ್ಳಿ. थैंक यू सर। Anybody else? ಜಾನ್ಸನ್ ಮಾರ್ಕೆಟ್ ಮೇಲೆ ನಾವು ಹೋದ ವರ್ಷ ತಮ್ಗೆ ಹೇಳಿದ್ದೆ ನಾನು ಹೋದ ವರ್ಷದ್ದೆಲ್ಲ ಹೇಳ್ಬೇಡ, ಈಗ ಇವಾಗ ಹೇಳು. ಅಲ್ಲ ಹೇಳಿದ್ದೆ ಅಲ್ಲ, ಆಗಿಲ್ಲ. ಅಲ್ಲ ಬೇಡಪ್ಪ, ಈಗ ಹೇಳು. ಇವಾಗ ಮಸೀದ್ ಮುಂದೆ ಒಂದು ಸ್ಕೂಲ್ ಇದೆ ಸರ್, ಅದು ತುಂಬಾ ವೀಕ್ ಆಗಿದೆ. ಹೋದ ವರ್ಷ ಅವ್ರದ್ದು ಮಕ್ಕಳು ಸತ್ತೋಗ್ಬಿಟ್ಟು ನಿಮಗೆಲ್ಲ ಗೊತ್ತಿದೆ, ಅದು ಡಮಾಲಿಸ್ ಮಾಡಿಬಿಟ್ರೆ ಒಳ್ಳೆಯದು. ಆಮೇಲೆ ಮಸೀದಿ ಮುಂದೆ ತುಂಬಾ ಟರ್ನಿಂಗ್ನಲ್ಲಿ ಫಾಸ್ಟ್ ಬಂದ್ಬಿಟ್ಟು ಆಕ್ಸಿಡೆಂಟ್ ಆಗ್ತಾ ಇದ್ದಾವೆ. ಒಂದು ಹಂಪ್ ಹಾಕ್ಬೇಕಂತ ರಿಕ್ವೆಸ್ಟ್ ಮಾಡಿದ್ದಕ್ಕೆ ನಿಮ್ಗೆ ಲೆಟ್ರ್ ಕೊಡ್ಬೇಕಾಗ್ತದೆ. ಅವರು ಹಂಪಾಕಲ್ಲ, ನೀವು ಫಸ್ಟ್ ಒಂದು ಲೆಟರ್ ಕೊಡಿ, ಅದು ಮಸೀದಿ ಎದುರುಗಡೆ ಇರೋರೆಲ್ಲ ಸೈನ್ ಹಾಕಿ ಅದನ್ನ ಒಂದು ಟ್ರಾಫಿಕ್ ಇಂಜಿನಿಯರಿಂಗ್ ಸೆಲ್ ಅಂತ ಇದೆ, ಅವರಿಗೆ ನಾವು ಕೊಟ್ಬಿಟ್ಟು ಅಲ್ಲಿಂದ ಮಾಡಿಸ್ಬೇಕು. ನೀವು ಒಂದು ಲೆಟರ್ ಕೊಡಿ, ನಾವು ಮಾಡಿಸ್ಬೇಕು. ಆಮೇಲೆ ಸ್ಕೂಲ್ದು ಒಂದು ಸರ್, ಅಲ್ಲ ಸ್ಕೂಲ್ ಬೇಕಾಗಿದೆ, ಎಲ್ಲ ಬಿಟ್ಬಿಡಿದೆ, ಅದು ಅರ್ಧ ಭಾಗ ಬಿಟ್ಬಿಡಿದೆ, ಅದು ಇರೋ ಅರ್ಧ ಭಾಗ ಬೀಳಿಸ್ಬಿಟ್ರೆ ಒಳ್ಳೇದು ಸರ್. ಸ್ಟ್ರಾಂಗ್ ಆಗಲ್ಲಪ್ಪ, ಮತ್ತೆ ಬಿಟ್ಬಿಟ್ರೆ ನಾವು ಹೋಗ್ಬಿಟ್ಟು ಮಕ್ಕಳಿಲ್ವ ಅಲ್ಲಿ? ಇಲ್ಲ ಸರ್, ಜಾನ್ಸನ್ ಮಾಡಿ ಹಳೆಯದು ಸರ್, ಹೆಂಚಿಂದು ಅದು ಹಳೆಯದು. ಅರ್ಧ ಭಾಗ ಬಿಟ್ಬಿಡಿದೆ ಆಲ್ರೆಡಿ, ಅರ್ಧ ಭಾಗ ಇದೆ. ಇನ್ಸ್ಪೆಕ್ಷನ್ ಮಾಡಿ ಒಂದು ಸ್ವಲ್ಪ ಹೇಳಿ ಏನಂತ. ಓಕೆ, ಬೇಕಿದೆ. ಆಮೇಲೆ ಅಷ್ಟು ಫಾಟ್ಬಾಲ್ಸ್ ಅರ್ಧ ಭಾಗ ಆಗಿದೆ, ಒಂದು ಅರ್ಧ ಭಾಗ ಇದೆ, ಅರ್ಧ ಹಾಕಿದ್ದಾರೆ, ಅರ್ಧ ಭಾಗ ಆಗಿದೆ. ರಿಚ್ಮಂಡ್ ಟೌನಲ್ಲಿ ಅರ್ಧ ಭಾಗ ಇದೆ. ಆಮೇಲೆ ಭಾಗದಲ್ಲಿ ಅರ್ಧ ಭಾಗ ಆಗಿದೆ. ನಮ್ಮ ಆಗ ಅಬ್ದುಲ್ಲಾ ಸ್ಟ್ರೀಟ್ ಕಡೆ ಅರ್ಧ ಭಾಗ ಆಗಿದೆ, ಮೇಲೆ ಕಡೆಗೆ ಕೆಳ ವಿಲಿಂಗ್ಟನ್ ಸ್ಟ್ರೀಟು ಸರ್ಪಂಚ್ ಸ್ಟ್ರೀಟ್ ಇನ್ನೂ ಆಗಿಲ್ಲ ಸರ್, ಇನ್ನಾಗಲಿ. ಯಾಕೆ ಈಗ ಇನ್ನು ಹಾಕ್ಬೇಡಿ, ಈಗ ಮಳೆ ಎಲ್ಲ ಒಣಗಿಸಿಲ್ಲ. ಅದೀಗ ಮಳೆ ಇವತ್ತು ಬಂದಿರೋದು, ನೀವು ನೆನ್ನೆನೇ ಮಳೆ ಬರುತ್ತೆ ಅಂತ ತೀರ್ಮಾನ ಮಾಡ್ಬಿಟ್ಟಿದ್ರಾ? ಮೊನ್ನೆ ಹಾಕಿದ್ವಿ, ಮೊನ್ನೆ ಹಾಕಿದ್ರಲ್ಲ. Last ಆಮೇಲೆ Sunday ಹಾಕಿದ್ವಿ. ಮೊನ್ನೆದೆಲ್ಲ ಹೊರಗೆ ಚೆನ್ನಾಗಿಲ್ಲ. ಎಲ್ಲ ಕಡೆ ನಾನು ನೋಡಿದ್ದೀನಿ, ಹೆಚ್ಚು ಕಮ್ಮಿ ನೀವು ಯೂಸ್ ಮಾಡಿರುವ ಇದು ಸರಿಯಿಲ್ಲ, ನಾಟ್ ಕರೆಕ್ಟ್. ಅವ್ನು ತಾರ್ ಕರೆಕ್ಟಾಗಿ ಹಾಕಿಲ್ಲ, ಟೆಂಪ್ರೇಚರ್ ಇಲ್ಲ, ರೋಲ್ ಹಾಕಿ ಟೆಂಪ್ರೇಚರ್ ರೆಕಾರ್ಡ್ ಮಾಡಿ. ಅಲ್ಲ, ನೀವು ಒಂದು ಟೆಂಪ್ರೇಚರ್ ರೆಕಾರ್ಡ್ ಮಾಡಿದ್ರೆ ನಾನು ನಿಮ್ಮನ್ನು ನಂಬ್ತೀನಿ. ಮೆಟೀರಿಯಲ್ ನೋಡಿದ್ರೆ ಗೊತ್ತಾಗುತ್ತಲ್ವಾ? ನೀವು ಮೆಟೀರಿಯಲ್ ಎಕ್ಸ್ಟ್ರಾಕ್ಷನ್ ಫಸ್ಟ್ ಬಂದ ತಕ್ಷಣ ಒಂದು ಅನ್ಲೋಡಲ್ಲಿ ಒಂದು ಮೆಟೀರಿಯಲ್ ಟೆಂಪ್ರೇಚರ್ ತಗೊಂಡ್ರೆ ಆ ಲೋಡ್ ಕೊನೆಯವರೆಗೂ ಅದೇ ಟೆಂಪ್ರೇಚರ್ ಇರುತ್ತೆ ಅಂತ ಏನು ಗ್ಯಾರಂಟಿ? ನಿಮ್ಗೆ ಅರ್ಥ ಆಯ್ತಲ್ವಾ? ಆಮೇಲೆ ನಾನು ಆಗಲೇ ಹೇಳಿದೆ ಆ ಮೀಟಿಂಗಲ್ಲಿ, ಎಲ್ಲೋ ಒಂದು ಚಿಕ್ಕ ಪಾಟಲ್ಸ್ ಇರುತ್ತೆ, ಇಷ್ಟೊಂದು ಆಗಲೇ ಆಗ್ಬಿಡ್ತಾರೆ. ಸೊ ದಟ್ ವಿ ಕೆನಾಟ್, ಅದು ಬಿಲ್ಲು ಪೇಮೆಂಟ್ ಮಾಡಬಾರ್ದು. ದೇ ಶುಡ್ ಡೂ ದಟ್ ಪಾಟ್ ಹೋಲ್ಗೆ ಮಾಡಬೇಕು. ಆಮೇಲೆ ಎಕ್ಸಿಸ್ಟಿಂಗ್ ರೋಡ್ ಲೆವೆಲ್ಗೆ ಮಾಡಬೇಕು. ಇವ್ರು ಇದನ್ನ ರೋಡ್ಗಿಂತ ಮೇಲೆ ಮಾಡ್ತಾರೆ. ಹೊಸದಾಗಿ ನಾವೇ ಖರೀದಿ ಮಾಡಿ ಅದೆಲ್ಲ ಯೂಸ್ ಮಾಡಿ ಮಾಡ್ತಾ ಇದ್ದೀವಿ. ಬೆಂಗಳೂರು ಸಪ್ರೇಟ್ 100 ಕೊಡಿದ್ರೆ ಅದನ್ನ ಇಲ್ಲೂ ಯೂಸ್ ಮಾಡ್ತಾ ಇದ್ದೀವಿ. ಬೆಂಗಳೂರಲ್ಲಿ ಇಡಬೇಡಿ, ಈ ಕಡೆ ಶಾಂತಿನಗರಕ್ಕೆ ತಗೊಂಡ್ಬರೋ ಮಾತು. ಸಾರ್ ಇಲ್ಲೇ ಮಾಡಿ ರೆಸ್ಟ್ ಹೌಸ್ ರೋಡಲ್ಲ. ಆಯ್ತು, ಈಗ ಅದು ಇಲ್ಲಿ ನೋಡ್ಕೊಂಡು ಬಂದು ನೀವು ಕಳಿಸಿ. ಅದು ನೀವು ಮೇಯರ್ ಇದ್ದಾರೆ ಅಂತ ಆ ಕಡೆ ಇಡೋದಲ್ಲ, ಕಡೆ ಎಕ್ಸ್ಮೇಯರ್ ಅಲ್ಲೇ ಇವರು ಈಗ ಇಷ್ಟು ತಗೊಂಡು ಬನ್ನಿ. ಈಗ ನೀವು ತರಿಸಿ, ಈ ಕಡೆಗೆ ತರಿಸಿ, ಇಲ್ಲೇ ಮಾಡಿ ಸರ್. ಪ್ರಿಫರ್ ಮಾಡಿ ನೀವು ತಗೊಂಡು ಬನ್ನಿ ಈ ಕಡೆ. ಅದು ಅದ್ರಲ್ಲಿ ಮಾಡೋಣ. ಈಗ ಏನು ಗೊತ್ತಾ, ರೋಡಲ್ಲಿ ಬಾಟಲ್ ಸಿಗುತ್ತೆ, ನೀವೇನು ಮಾಡ್ತೀರಾ ಗೊತ್ತಾ? ಈ ಥರ ಹಾಕ್ಬಿಡ್ತೀರಾ, ರೋಡ್ ಲೆವೆಲ್ ಇದು ಈ ಲೆವೆಲ್. ಅದು ಬಾಟಲ್ಸ್ಗಿಂತ ಇದು ಕೆಟ್ಟದಾಗ್ತದೆ. ಅಲ್ಲ, ನೀವು ಇದನ್ನ ಈಗ ಏನು ಮಾಡೋಕ್ಕಾಗಲ್ಲ. ಇದು ಇಲ್ಲಿಂದ ಬಾಟಲ್ಸು ಈ ಥರ ಹಾಕ್ಬಿಡ್ತೀರಾ, ಕಾರ್ ಇವಾಗ ಹಿಂಗೆ ಹೋಗುತ್ತೆ ಗಾಡಿಗಳು. ಮೋರ್ ಡೇಂಜರಸ್ ದ್ಯಾನ್ ದ ಬಾಟಲ್. ಅಟ್ಲೀಸ್ಟ್ ಅದಾದ್ರೂ ಕಾಣಿಸ್ತಾ ಇತ್ತಲ್ಲ, ಒಂದು ಗುಂಡಿ ಇದೆ ಅಂತ, ಇದೇನೂ ಕಾಣಿಸಲ್ಲ. ನೀವು ಇದು ಹಾಕೋದನ್ನ ಈ ಲೆವೆಲ್ಗೆ ಹಾಕ್ಬೇಕು. ಆಮೇಲೆ ಅಗಲ ಹಾಕ್ಬಿಡ್ತಾರೆ. ಏನು ಗೊತ್ತಾ, ಮೆಟೀರಿಯಲ್ ಮುಗಿಸ್ಕೊಂಡು ಆಯ್ತು ದೊಡ್ಡೋಗೆ ಏನೋ ಸ್ಟೋರಿ ಅಷ್ಟೇ. ನಾನು ಹೇಳೋ ಥರ ಎಲ್ಲಾದ್ರೆ ನೀವು ಹೇಳೋ ಥರ, ದಟ್ ಲೆಟ್ಸ್ ನಾಟ್ ಡೂ ದಟ್. ಆಮೇಲೆ ಇನ್ನೊಂದು ಸರ್, ಸರ್ಪಂಟ ಡಿಸ್ಟ್ರಿಕ್ಟ್ನಲ್ಲಿ PWSSBದು
ಮಸಾಲೆ ಎಲ್ಲ ಮಸೀದ್ ಮುಂದೆ ಒಂದು ಹೋಗಿದ್ದು ಸರ್ ಆ ಡೆಡ್ ಎಂಡಲ್ಲಿ ಒಂದು 10 ಮೀಟ್ರು ಶಾರ್ಟೇಜ್ ಹಾಕಿ ಬಿಟ್ಬಿಟ್ಟಿದ್ರು ಅವಾಗ ಅದು ಕಿಂಗ್ ಸ್ಟೋರ್ ರೋಡ್ಗೆ ಅದು ಲಿಂಕ್ ಮಾಡಿದ್ರೆ ಸರ್ ಅದೆಲ್ಲ ಯಾವಾಗ ನೀವು ಹೋಗ್ತಿರೋದು ಸರ್ ಕಂಪ್ಲೇಂಟ್ ಮಾಡಿದ್ರು ಅಟೆಂಡ್ ಮಾಡಲ್ಲ ಸರ್ ಸರ್ಪಂಟನ್ ಸ್ಟ್ರೀಟ್ ಡೆಡ್ ಎಂಡ್ ಕಿಂಗ್ ಸ್ಟೋರ್ ರೋಡ್ 10 ಮೀಟರ್ ಲಿಂಕ್ ಮಾಡಿದ್ರೆ ಸರ್ ನೋಡ್ತೀನಿ ಅಂದ್ರೆ ಉತ್ತರ ಕರೆಕ್ಟ್ ಆಗಿರ್ಬೇಕು. 10 ಮೀಟರ್ ಆಯ್ತು ಮುಗಿತು ನಿಮ್ಗೆ ಮತ್ತೆ ಮಾತಾಡ್ಬಾರ್ದು. ಇಲ್ಲ ಇಲ್ಲ ಸರ್ ನಮ್ಮ ವಟಾರಕ್ಕೆ ಬಾತ್ರೂಮ್ ಕಟ್ಟಿದ್ದಾರೆ ಇಲ್ಲಿ. ನಿಮ್ಮ ಒಟ್ಟಾರ ಅಂದ್ರೆ ಇದೆ ನಮ್ಮ ಇದೆ ಬಾತ್ರೂಮ್ ಕಟ್ಟಿದ್ದಾರೆ ಫುಡ್ ಇದತ್ರ ಕೌಶಲ್ಯ ಪಕ್ಕದಲ್ಲಿ. ಅದರಲ್ಲಿ ಕನ್ನಡ ರಾಜ್ಯೋತ್ಸವ ಸಂಘ ಹಾಕೊಂಡ್ಬಿಟ್ಟು ಫುಲ್ ಮೇಷನ್ ಮತ್ತು ಸಾಮಾನುಗಳೆಲ್ಲ ಹಾಕೊಂಡಿದ್ದಾರೆ. ಬಾತ್ರೂಮ್ ಯಾರು ಯೂಸ್ ಮಾಡ್ತಾ ಇಲ್ಲ ಸರ್. ಅದನ್ನ ನಾವೇನು ಮಾಡ್ತೀವಿ, ತಾವು ಮನ್ಸು ಮಾಡಿದ್ರೆ ಒಂದು ಲೈಬ್ರರಿ ಮಾಡ್ಬೋದು, ಜಿಮ್ ಮಾಡ್ಬೋದು. ಐಟಮ್ ಎಲ್ಲ ತಂದು ಕೆಳಗೆ ಹಾಕಿದ್ದಾರೆ. ಕೆಳಗಡೆ ಜಿಮ್ ಮಾಡಿ ಮೇಲೆ ಲೈಬ್ರರಿ ಮಾಡಿಬಿಟ್ಟು ತುಂಬ ಅನುಕೂಲ ಆಗುತ್ತೆ ಸರ್. ಇಲ್ಲಿ ದೊಡ್ಡ ಹತ್ರ ಸರ್ ಪಕ್ಕದಲ್ಲಿ ಇದೇ ರೋಡಲ್ಲಿ ಮೇಡಮ್ ಸುಮಾರು ಸಲ ಕಂಪ್ಲೀಟ್ ಮಾಡಿದ್ರೆ ಅದ್ರ ಬಗ್ಗೆ ಏನು ಆಕ್ಷನ್ ತಗೊಂಡಿಲ್ಲ. ಹೇಳಿ ಸರ್. ಮೇಡಮ್ ಮುಂದೆ ಒಬ್ಬರೇ ಎಲ್ಲ ಸರ್ ನಾವು ಒಂದು ಪಿನ್ಗೆ ಒಂದು ಕಸ ಮಾಡ್ಕೊಂಡು ಎಷ್ಟು ಸತಿ ರಿಪೋರ್ಟ್ ಮಾಡಿ ಕೇಳಿ ಸರ್. ಮೇಡಮ್ ಎದುರುಗಡೆ ಕೇಳಿ ಸರ್. ಹೇಳಿ ಸರ್. ಅಲ್ಲ ಇಲ್ಲಿ ಸರ್ ನಾವು ಎಷ್ಟೋ ಕಷ್ಟಪಟ್ಟು ಇದು ಮಾಡಿದೀವಿ ಸರ್. ಅದನ್ನೆಲ್ಲ ಇದು ಮಾಡಿದೀವಿ. ಹೊಡೆದಾಕ್ಬಿಟ್ಟು ಕಟ್ಟಿದ್ರು. ಇನ್ಸ್ಪೆಕ್ಷನ್ ಬನ್ನಿ ಸರ್. ನಾವೇ ಬಂದು ಇನ್ಸ್ಪೆಕ್ಷನ್ ಮಾಡ್ಬಿಟ್ಟು ಒಂದು ತೀರ್ಮಾನ ಕೆಳಗಡೆ ಜಿಮ್ ಮಾಡ್ಬಿಟ್ಟು ಮೇಲೆ ಲೈಬ್ರರಿ ಮಾಡಿದ್ರೆ ಕಡು ಮಕ್ಕಳಿಗೆ ಅನುಕೂಲ ಆಗುತ್ತೆ ಸರ್. ಲೈಬ್ರರಿ ಕೆಳಗಡೆ ಇದೆ. ಹಾಂ ಇದೆ ಸರ್. ಹೌದು ಹಾಗೆ ಮಾಡಿ. ಓದಕ್ಕೆ ಬರ್ತಾರಲ್ವಾ, ಹೌದು ಹೌದು. ಜಿಮ್ ಮಾಡೋರೆಲ್ಲ ತಾಕತ್ತಿರೋರು ಏನು ನಿಮಗೆ ಇರೋಲ್ಲ ಮಾಡ್ಕೊಟ್ರೆ ಅನುಕೂಲ ಸರ್ ನಮಗೆ. ನಾವು ಇರಲ್ಲ ಅಂತ ಹೇಳ್ತಾ ಇದ್ದೀರಾ ನೀವು? ಇನ್ನು ಅದೇ ವರ್ಷ ಇತ್ತು ಅದಕ್ಕೆ ನಿಮಗೆ ಜಗಳ ಮಾಡ್ತಾರೆ ನಾವು. ನೀವು ಇರೋಕ್ಕೆ ಮಾಡ್ತೀವಿ ಅಂದ್ರೆ ನೀವು ಸರ್ ಯಾರು? ನೀವು ಇರೋದೇ ಕಚ್ಚಾಗ್ತಾ ಶಾಮಿಲ್ಲ, ಬೇರೆ ಯಾರು ಮಾಡಿಲ್ಲ ಇದುವರೆಗೂ. ನಾವು ನಿಮ್ಮ ಹತ್ರನೇ ಕೇಳಬೇಕು, ನೀವೇ ಮಾಡ್ಕೊಳ್ಬೇಕು ಇದನ್ನ. ಓಕೆ ಆಯ್ತು. ಅಷ್ಟೇ ಬೇರೆ ಯಾರ್ದು ಈ ಸಬ್ಜೆಕ್ಟ್? ಹಾಂ ಸರ್ ತಾಯಪ್ಪ ಗಾರ್ಡನ್ ಮತ್ತು ಪಿ ಕೆ ನಿಮ್ಮ ಅಪ್ಪ ಇಲ್ಲಿ ಮಹೇಶ್ ಅದ್ನೇನು ಆಪರೇಷನ್ ಇಲ್ಲ. ತಾಯಪ್ಪ ಗಾರ್ಡನ್ ಮತ್ತು ಪಿ ಕೆ ಕಾಲೋನಿಯಲ್ಲಿ ಸುಮಾರು ವರ್ಷದಿಂದ ಪೆಂಡಿಂಗ್ ಇದೆ ಮನೆ ಹಕ್ಕುಪತ್ರ. ತಾಯಪ್ಪ ಗಾರ್ಡನ್ ನಿಮಗೆ ಗೊತ್ತಲ್ಲ ಸರ್? ಅಲ್ಲ ಸರ್ ಈ ಕಡೆ ಸರ್ ಗೊತ್ತು ನನಗೆ. ರೈಟ್ ಸೈಡ್ ಲೆಫ್ಟ್ ಸೈಡ್ ಇದೆ. ಎರಡು ಸಮಸ್ಯೆ ಅಲ್ಲ. ನೀವು ಒಂದು ಸೊಲ್ಯೂಷನ್ ಮಾಡ್ತೀನಿ ಅಂತ ಹೇಳಿದ್ರೆ ಮಾಡೋಣ. ಬೈಕ್ ತೊಗೊಂಡು ಮಾಡಬೇಕು, ಸ್ವಲ್ಪ ರಿಸರ್ವ್ ಮಾಡಬೇಕು, ಮಾಡ್ಸೋಣ. ನೋಟ್ ಮಾಡ್ಬಿಟ್ಟು ಅಂಶ ಇವ್ರದ್ದು ನಮ್ಮ ಏನಮ್ಮ ಅಮ್ಮ ಸುಶೀಲಮ್ಮ. ಓಕೆ, ಬೇರೆ ಎನಿಥಿಂಗ್ ಎಲ್ಸ್? ರೋಡ್ ಟ್ಯಾಕ್ಸ್ ಮುಸ್ತಫ, ಅದೊಂದು ಇನ್ನೊಂದು ಕ್ಯಾಮರಾ ಹೇಳ್ತಾ ಇದ್ದಾರೆ, ಅದೊಂದು ಮಿರ್ಜಾ ಅವರು ಅಲ್ಲೊಂದು ಕ್ಯಾಮರಾ ಅವ್ರನ್ನ ತಿಳಿಸ್ಬೇಕು. ನೀವು ಎರಡು ಸಬ್ಸ್ಕ್ರಿಪ್ಷನ್ ಆಲ್ ದೋಸ್ ಕಾಂಟ್ರಾಕ್ಟರ್ಸ್ಗೆ ಕ್ಯಾಮರಾ मस्जिद के पास ये ಸೈಲೆಂಟ್ ಪ್ಲೀಸ್. ನೀವು ಯಾವ ನೀವೇ ಲೈಟ್ ಆಫ್ ಮಾಡಿಬಿಟ್ಟು ಆನ್ ಮಾಡಿಬಿಟ್ಟು ಬಂದಿದ್ದೀರಾ? ಏ ಸುಮ್ಮನೆ ಏನಾದರೂ ಸ್ವಲ್ಪ ಸ್ಟೋರಿ ಹೇಳಿ ಕರೆಕ್ಟ್ ಆಗಿ. ಯಾರೋ ಒಬ್ರು ಬಂದಿಲ್ಲ ಮೀಟಿಂಗ್ಗೆ, ಅದಕ್ಕೆ ನೀವು ಆಫ್ ಮಾಡಿ ಬಂದಿದ್ದೀರಾ ಯಾಕೆ ಅಂತ? ಇಲ್ಲ ಬರ್ಲಿ ಸ್ಟ್ರೀಟಲ್ಲಿ ರೋಡ್ ಮಾಡ್ತಾರೆ. ಏನಾಗಿತ್ತು ಸರ್ ರೋಸಲ್ ಅಪಾರ್ಟ್ಮೆಂಟ್ ಅಂದ್ರೆ ಬ್ರಾಂಚ್. ಈಗ ಇಲ್ಲಿ ಆಲ್ರೆಡಿ ಕಂಪ್ಲೇಂಟ್ ಇದೆ, ಅಕ್ಕಿ ತಿಮ್ನಲ್ಲಿ ಅವಾಗ ಪವರ್ ಕಟ್ ಆಗ್ತದೆ ಅಂತ. ಹಾಂ ಸರ್. ಯಾಕೆ ಸರ್ BDFSSB ಅವರು ರೋಡ್ ಮಾಡ್ತಾ ಇರೋದು ಸರ್. ಅವ್ರು ರೋಡ್ ಮಾಡೋದು ನಿಮ್ಗೆ ಕೇಬಲ್ ಡ್ಯಾಮೇಜ್ ಮಾಡ್ತಾ ಇರ್ತಾರೆ ಸರ್. ಎಲ್ಲಿ ಮಾಡ್ತಾ ಇದ್ದಾರೆ ಸರ್ ನಂಜಪ್ಪ ಸರ್ಕಲಲ್ಲಿ ಸರ್. ಏನ್ ಮಾಡ್ತಾ ಇದ್ದೀರಾ? ಅದು ಒಂದು ತಿಂಗಳು ಸ್ಟೋರಿ ಸರ್, ಒಂದು ತಿಂಗಳು ಸ್ಟೋರಿ. ಅವಾಗ ಆಗ್ತಾ ಇದೆ ಅಂತ ಕಂಪ್ಲೇಂಟ್ ಇದೆಲ್ಲಮ್ಮ. ಮತ್ತೆ ಇದು AB ಕೇಬಲ್ ವರ್ಕ್ ನಡೀತಾ ಇದೆ. ಎಲ್ಲೂ ಕಂಪ್ಲೇಂಟ್ ಬರಬಾರ್ದು. ಇಲ್ಲ ಸರ್, ಬರೋದು ನೋ ಕಂಪ್ಲೇಂಟ್. ಓಕೆ, ಆಮೇಲೆ ಯಾವ ಮೀಟಿಂಗ್ ಅಲ್ಲಿ ಬರೋ ಕಂಪ್ಲೇಂಟ್ ಇಮಿಡಿಯೇಟ್ ಅಟೆಂಡ್ ಮಾಡಬೇಕು. ನಾವೇ ಬರ್ತೀವಿ ಅಂದ್ರೆ ಸ್ವಿಚ್ ಆಫ್. ಯಾವುದೋ ವಿರೋಧ ಪಕ್ಷದ ಕೈವಾಡ ಇದೆ ಅಂತ ಅನ್ಕೊಂಡೆ ನಾನು. ಏನ್ ಮಾಡೋಣ? ಓಕೆ, ಅಷ್ಟೇ ಅಲ್ವಾ? ಜಾನ್ಸನ್ ಮಾರ್ಕೆಟ್ ಹತ್ರ ಸ್ವಲ್ಪ ಮರ ಟ್ರಿಮ್ ಮಾಡಬೇಕು ಸರ್. ಇಲ್ಲ ವೈರ್ಸ್ ಮೇಲೆ ಎಲ್ಲ ಬಂದಿದೆ. ಅದು ನೋಡಪ್ಪ, ಅದು ಅವರು ಫಾರೆಸ್ಟ್ ಅವರು ಇಲ್ಲ, ಆಲ್ರೆಡಿ ಮಾತಾಡಿದ್ದೀನಿ ದೇವರಾಜ್ಗೆ. ಸರ್ ಒಂದು ರಿಕ್ವೆಸ್ಟ್ ಸರ್,
ಕರ್ಲಿ ಸ್ಟ್ರೀಟ್ ಎಂಡ್ ಹತ್ರ ಒಂದು ಆರಾಮ ಇದೆ ನಮ್ಮದು, ಅದ್ರ ಮೇಲೆ ಒಂದು ಮರ ಮಲಗಿದೆ. ಆಯ್ತು, ಈಗ ನೀವು ದೇವರಾಜ್ ಅಂತ ಇದ್ದಾರೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಹತ್ರ ಮಾತಾಡಿ, ಅವ್ರು ಬರ್ತಾರೆ ಅದು ಟ್ರಿಮ್ ಮಾಡ್ಸಕ್ಕೆ. ನಿಮ್ದೇ ಗಾಡಿ ಸ್ವಲ್ಪ ಕುಡಿ ಅವ್ರಿಗೆ ಮರ ಎಲ್ಲ ಮರ ಅದು ಫುಲ್ ಬಾಟಲ್ ತೆಗಿದೆ ಸರ್. ತೆಗ್ಸೋಣ ಅದು. ಹಾಂ ಸರ್. ಅಲ್ಲ ಎಲ್ಲಿ ಪ್ರಾಬ್ಲಮ್ ಇದೆ ಆದ್ರೆ ಮಾತ್ರ ಮರ ಇಲ್ಲ ಅಂದ್ರೆ ತೆಗೆಯೋದಕ್ಕೆ ನಾನು ಮರ ಫುಲ್ ಆರೋಗ್ಯ ಮೇಲೆ ವೇಟ್ ಆಗಿಬಿಟ್ಟಿದೆ. ಏನಾದ್ರು ಸಪೋರ್ಟ್ ಕೊಡೋಕ್ಕಾಗಲ್ಲ. 2 ಇಯರ್ಸ್ ಇಂದ ಹಂಗಿದೆ ಸರ್. ನೋಡಿ ಇನ್ಸ್ಪೆಕ್ಷನ್ ಮಾಡಬೇಕು. ಇನ್ಸ್ಪೆಕ್ಷನ್ ಸರ್ ಅದೇನಾದ್ರು ಬಿದ್ದೋಗ್ಬಿಟ್ರೆ ಕರ್ಲಿ ಸ್ಟ್ರೀಟು ಈ ಕಡೆ ಈಗಲ್ ಸ್ಟ್ರೀಟು ನಂಜಪ್ಪ ಸರ್ಕಲ್ ಕರೆಂಟ್ ಕೊಡೋಕ್ಕೆ ಆಗಲ್ಲ ಸರ್. ಹೌದಪ್ಪ, ಈಗ ಸದ್ಯಕ್ಕೆ ಕರೆಂಟ್ ಇರಲ್ಲ, ಮರ ಎಲ್ಲ ತೆಗೆದ್ಬಿಟ್ರೆ ಆಕ್ಸಿಜನ್ ಇರಲ್ಲ ನಮಗೆ. ಸರ್ ಮರ ಒಣಗೋಗಿರೋದು ಮರ ಸರ್ ಅದು. ಅಲ್ಲಪ್ಪ, ಮರ ತೆಗೆದ್ರೆ ಜನರಲಿ ಏನಾಗ್ತದೆ ಹೇಳಿ, ಸರ್, ಪವರ್ ಹೋಗ್ತದೆ, ಆಮೇಲೆ ಆಕ್ಸಿಜನ್ ಹೋಗ್ತದೆ ನಮಗೆ. ಡ್ರೈ ಆಗಿದೆ ಯೋಚನೆ ಮಾಡ್ಕೊಳ್ಳಿ, ಫುಲ್ ಡ್ರೈ ಆಗಿದೆ. ಕೇರ್ಫುಲ್. ಅದು ನಾವು ನೋಡಿ, ಅದು ನೀವು ಇನ್ಸ್ಪೆಕ್ಷನ್ ಮಾಡಿ. ಸಂತೋಷ್ ಅವರು ಕಂಪ್ಲೇಂಟ್ ಬಂದಿಲ್ಲ ನೀವಿರುವಾಗ. ಅಲ್ಲ ಮರ ಅದು ಒಣಗೇ ಹೋಗಿದೆ ಅಂತಾರೆ, ಒಣಗೋದ್ರೆ ಏನು ತೊಂದರೆ ಇಲ್ವಲ್ಲ ತೆಗಿಯಕ್ಕೆ, ಡಿಪಾರ್ಟ್ಮೆಂಟ್ ಪ್ರಾಬ್ಲಮ್ ಏನಿಲ್ವಲ್ಲ, ಅದನ್ನು ತೆಗೆಸ್ಬಿಟ್ಟು ಒಂದು ರೆಡಿ ಮಾಡೋಣ. ಓಕೆ. ಇನ್ನೊಂದು ಆಶುರ್ ಖಾನ್ ಅಂತ ಒಂದು ಕ್ಯಾಮ್ರಾ ಹಾಕಬೇಕು, CCTV. ಎಲ್ಲ ಸೆಲ್ಫಿನೇ ತಗೊಳ್ತಾರೆ, ಕ್ಯಾಮ್ರಾ ಇಲ್ಲ, ಬೇರೆ ಕಡೆ ಎಲ್ಲ ಇದೆ. ಬೇರೆ ಕಡೆ ಇರೋದ್ರಿಂದ ಅಲ್ಲಿ ಬೇಕಾ? ಇಲ್ಲ ಸರ್, ಕಳ್ತನ ಎಲ್ಲ ಜಾಸ್ತಿ ಆಗ್ತಾ ಇದೆ. ಅಲ್ಲೇ ಪರ್ಟಿಕ್ಯುಲರ್ ಆಗಿ ಏನು ಕಳ್ತನ ಆಗ್ತದೆ? ಒಂದಿನಲ್ಲಿ ಎಲ್ಲ ಅಲ್ಲೆಲ್ಲ ಆಶಿಕ್ ಖಾನ್ ಹತ್ರ ನಮ್ಮವರೇ ತಾನೇ ಇರೋದು, ಕಳ್ತನ ಯಾರು ಮಾಡೋದು? ಒಂದಿನಲ್ಲಿ ಎಲ್ಲ ನೈಟ್ ನಲ್ಲಿ ಎಲ್ಲ ಗಾಡಿ ಎಲ್ಲ ಕಳ್ತನ ಆಗ್ತಾ ಇದೆ. ಅಲ್ಲೆಲ್ಲೂ ಇಲ್ವಾ ಕ್ಯಾಮ್ರಾ? ಇನ್ನೇನು ಔಟ್ ನೋಡೋ. ಈಗೆಲ್ಲ ಸೆಲ್ಫಿ ಕ್ಯಾಮ್ರಾ ಯಾರು ಫೋಟೋ ತಗೊಳ್ಳೋದ್ರಲ್ಲೇ. ಮನೆಯಿಂದ ಕಳ್ತನ ಆಗಿದೆ ಸರ್. ಯಾವುದು ಕಂಪ್ಲೇಂಟ್ ಹೋಗಿಲ್ಲ ಅಂತಲ್ಲ, ಕಂಪ್ಲೇಂಟ್ ಕಳ್ತನ ಆಗಿರೋದು. FIR ಕಾಪಿ ಕೊಟ್ಟು ಕಂಪ್ಲೇಂಟ್ ಆಗಿರೋದು. ಅವ್ರು ನೋಡ್ಕೊಂಡು ಹೋದ್ರೆ ಏನು ಪ್ರಯೋಜನ? ಸಹಿತ ಕಂಪ್ಲೇಂಟ್ ಆಗಿದೆ ಇಲ್ವಾ, ಕಳ್ತನ ಆಗಿದೆ ಅಂತ ಕಂಪ್ಲೇಂಟ್ ಮಾಡಿಸ್ಬೇಕು ಗೊತ್ತಾ? ಈಗ CCTVದು ಇವ್ರನ್ನ BBMP ಕಾಂಟ್ರಾಕ್ಟ್ ಎಲ್ಲ ಮಾಡ್ತಾಗಿದೆ, ಅವ್ರ ಹತ್ರ ಎಷ್ಟಿದೆ ನೋಡೋಣ. ಬಾಕಿ ನಮ್ಮ ಹತ್ರ ಇರೋದು ನೋಡ್ಬೋದು. ಇದೆಲ್ಲ ಕಂಪ್ಲೇಂಟ್ ಬಂತಲ್ಲ, ನೋಟ್ ಮಾಡಿ ಮಾಡ್ಕೊಂಡು ಮಾಡ್ತಾರೆ. ಓಕೆ ಬಸ್, ಓಕೆ 30 ಸೆಕೆಂಡ್. ಜಾನ್ಸನ್ ಮಾರ್ಕೆಟ್ अरबलन ये स्ट्रीट सब सरकार नहीं साहब, अरबलन ये भी स्लम है साहब. गरीब लोग हैं तो स्लम नहीं साहब, अरबलन ये सब बहुत पूछ रहे साहब. शांति नारायण ले जा रहे साहब. पूछ रहे तो गाँव सब अच्छे लोग हैं. सो हमें ये सब क्या है, इधर स्लम ऐसा जगह में दारू देखेंगे, फिर भी जगह किधर है? ये स्ट्रीट में है साहब, बता दूं. किसका जगह? गवर्नमेंट का जगह सर, BBMP का जगह सर. तो मैं सब कब्जा करे नहीं अब तक.